ನಮಸ್ಕಾರ ಬಂಧುಗಳೇ, ನವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಆರಂಭಿಸೋಣ. ಇದು ನವರಾತ್ರಿಯ ಪ್ರಥಮ ದಿನ. ಹಾಗಾಗಿ ಇಂದು ನಾವು ಶ್ರೀ ಶೈಲಪುತ್ರಿ ತಾಯಿಯ ಬೀಜ ಮಂತ್ರವನ್ನು ಪಾರಾಯಣ ಮಾಡಿದ್ದೇವೆ. ಈ ಮಂತ್ರವನ್ನು ಇಂದು ಶ್ರದ್ಧಾಭಕ್ತಿಯಿಂದ 3 ಹೊತ್ತು ಆದಷ್ಟು ಹೆಚ್ಚು ಬಾರಿ ಪಾರಾಯಣ ಅಥವಾ ಶ್ರವಣ ಮಾಡಿದರೆ ಎಷ್ಟೇ ದೊಡ್ಡ ಕಷ್ಟ ಕಾರ್ಪಣ್ಯಗಳಿದ್ದರೂ ಅವುಗಳು ದೂರವಾಗುತ್ತವೆ, ಇಚ್ಛಿತ ಫಲ ದೊರೆಯುತ್ತದೆ, ಪಾಪಕರ್ಮಗಳು ನಾಶವಾಗುತ್ತವೆ, ಯಶಸ್ಸು ದೊರೆಯುತ್ತದೆ ಮತ್ತು ಮಾನಸಿಕ ಶಾಂತಿ ಲಭಿಸುತ್ತದೆ. ಇಂದಿನ ಮನೆ ಮದ್ದು ಹೀಗಿದೆ. ಗಂಟು ನೋವಿನ ಸಮಸ್ಯೆಯನ್ನು ಸಂಧಿವಾತದ ಸಮಸ್ಯೆ ಎಂದು ಕರೆಯಲಾಗುತ್ತದೆ. ಸಂಧಿವಾತದ ಸಮಸ್ಯೆ ಇರುವವರು ಸೊಗದೆ ಬೇರಿನ ಕಷಾಯವನ್ನು ಸೇವಿಸಿ. ಸೊಗದೆ ಬೇರಿನ ಚೂರ್ಣವನ್ನು ತೆಗೆದುಕೊಂಡು ಅದರ 1 ಚಮಚ ಚೂರ್ಣವನ್ನು 1.5 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕಾಯಿಸಿ. ನೀರನ್ನು 1 ಲೋಟಕ್ಕೆ ಇಳಿಸಿ. ನಂತರ ಈ ಕಷಾಯವನ್ನು ಶೋಧಿಸಿ ಸೇವಿಸಿ. ಪ್ರತಿದಿನ ಈ ಕಷಾಯವನ್ನು ಸೇವಿಸುತ್ತಾ ಬಂದರೆ ಸಂಧಿವಾತದ ಸಮಸ್ಯೆ ಕ್ರಮೇಣ ಗುಣಮುಖವಾಗುತ್ತದೆ. ಬಂಧುಗಳೇ, ನೀವು ಚಾನಲಿಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನುವ ಆಪ್ಷನ್ ಅನ್ನು ಸಿಲೆಕ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಮತ್ತು ನಿಮಗೂ ನಮ್ಮ ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ಸಿಗುತ್ತದೆ. ಮಂತ್ರಶ್ರವಣ ಮಾಡುವಾಗ ಕಾಪಾಡಿ ಮಾತೆ ಶೈಲಪುತ್ರಿ ಎಂದು ಕಮೆಂಟ್ ಮಾಡಿ ಬಂಧುಗಳೇ. ಮಂತ್ರಪಾರಾಯಣವನ್ನು ಶುರು ಮಾಡೋಣ. ಓಂ ಶಂ ಶೈಲಪುತ್ರಿ ದೇವ್ಯೈ ನಮಃ. 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 ಓಂ ಶಂ ಶೈಲಪುತ್ರಿ
शैलपुत्रीदेव्यै नमः। ॐ शं 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 शैलपुत्रीदेव्यै
शैलपुत्रीदेव्यै नमः। ॐ शं 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 शैलपुत्रीदेव्यै
शैलपुत्रीदेव्यै नमः। ॐ शं 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 शैलपुत्रीदेव्यै
शैलपुत्रीदेव्यै नमः। ॐ शं 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 शैलपुत्रीदेव्यै नमः।